ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗುವಾಗ ದೇವರಾತ್ಮನೇ ನೀವು ಕಾರ್ಯ ಮಾಡ್ರಪ್ಪ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳಿಗೆ ವಿಧೇಯರಾಗಿ ಅಪ್ಪ, ನಿನ್ನ ಒಂದು ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳುವ ಹಾಗೆ ಅಪ್ಪ, ಕೇಳುವಂಥ ಮಾತುಗಳು ಅಪ್ಪ ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಂಡು ನಾವು ಬಲವೊಂದು ಹೊಂದುವ ಹಾಗೆ ನೀವು ತಾನೇ ಕಾರ್ಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇಲೆ. ಇವತ್ತಿನ ವಾಕ್ಯಾಂಶ ದೇವರಲ್ಲಿ ಜ್ಞಾನ ಪ್ರಕಾಶ. ಅಂದ್ರೆ ದೇವರಲ್ಲಿ ನಮ್ಗೆ ಸಿಗುವಂತ ಜ್ಞಾನ ಪ್ರಕಾಶ ಈ ಲೋಕದಲ್ಲಿ ಸಿಗೋದಿಲ್ಲ. ಈ ಲೋಕದಲ್ಲಿ ಸಿಗುವುದು ಲೋಕದಲ್ಲಿ ನಶಿಸಿ ಹೋಗ್ತದೆ. ಲೋಕದಲ್ಲೇ ಈ ಲೋಕದ ಒಂದು ಜ್ಞಾನ ಈ ಲೋಕದಲ್ಲಿ ಹಾಳಾಗಿ ಹೋಗ್ತದೆ. ಆದರೆ ದೇವರಲ್ಲಿ ಸಿಗುವಂತ ಜ್ಞಾನ ಪ್ರಕಾಶ ನಮ್ಮನ್ನು ದೇವರೊಂದಿಗೆ ಸೇರಿಸಲಿಕ್ಕೆ ಅದು ನಮ್ಮನ್ನು ಮುನ್ನಡೆಸ್ತದೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡುವಾಗ, ಲಯವಾಗುವ ಪಾಪಿಯಲ್ಲಿ ಪರಿಶುದ್ಧಾತ್ಮನು ಮಾಡುವ ಕ್ರಿಯೆಯೇ ಜ್ಞಾನ ಪ್ರಕಾಶ. ಜ್ಞಾನ ಪ್ರಕಾಶ ಅಂದ್ರೆ ಏನಂದ್ರೆ, ನಾವು ನೋಡುವಾಗ ಲಯವಾಗುವ ಪಾಪಿಯಲ್ಲಿ ಪರಿಶುದ್ಧಾತ್ಮ ದೇವರು ಮಾಡುವ ಕ್ರಿಯೆಯೇ ಜ್ಞಾನ ಪ್ರಕಾಶ ಎಂಬುದಾಗಿ. ಹಾಗಾಗಿ ಇಲ್ಲಿ ನಾವು ನೋಡುತ್ತೇವೆ, ಇಬ್ರಿಯ 6:4 ಏನಂತಂದ್ರೆ, ಒಂದು ಸಲ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ. ಅಂದ್ರೆ ದೇವರ ವಾಕ್ಯವನ್ನು ತಿಳ್ಕೊಂಡಿದ್ದೀವಿ, ಆ ಜ್ಞಾನ ಪ್ರಕಾಶದಲ್ಲಿ ನಾವು ಸೇರಿದ್ದೀವಿ. ಆ ಜ್ಞಾನ ಪ್ರಕಾಶದಲ್ಲಿ ಸೇರಿದ್ದ ಪ್ರತಿಯೊಬ್ಬ ಸಹೋದರನು ಏನಾಗಬೇಕು? ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು. ಅಂದ್ರೆ ಪ್ರತಿದಿನ ದೇವರ ವಾಕ್ಯವನ್ನು ಕೇಳ್ತಾ ಪ್ರತಿ ವಾರ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಮತ್ತು ಪ್ರತಿದಿನ ಬೈಬಲ್ ಸತ್ಯವೇದವನ್ನು ಓದುತ್ತಾ ಆ ದೇವರ ಒಂದು ಜ್ಞಾನವನ್ನು ನಾವು ಬೆಳೆಸ್ಕೊಳ್ತಾ ಆ ಜ್ಞಾನ ಪ್ರಕಾಶದಲ್ಲಿ ನಾವು ಸೇರುರಾಗಿ ಪವಿತ್ರಾತ್ಮನು ನಡೆಸುವಿಕೆಯಿಂದ ಮುಂದಿನ ದಿನಮಾನಗಳಲ್ಲಿ ನಾವು ಆ ವಾಕ್ಯದ ಒಂದು ಶ್ರೇಷ್ಠತೆಯನ್ನು ಅನುಭವಿಸಿದವರಾಗಿ ಪರಲೋಕದಲ್ಲಿ ನಾವು ಸೇರೋರಾಗಿದ್ದೇವೆ, ಪರಲೋಕವನ್ನು ಅನುಭವಿಸುವರಾಗಿದೆ ಅಂತ ನಾವುಗಳು ಭ್ರಷ್ಟರಾದರೆ ಅಂತಿದ್ದೀವಿ. ಅಂದ್ರೆ ಈ ಅನೇಕರು ಏನಾಗ್ತಾ ಇದೆ ಅಂದ್ರೆ, ಆ ಬರ್ತಾ ದೇವರ ಪ್ರೀತಿ ಅಲ್ಲಿ ಜನರಲ್ಲಿ ತಣ್ಣಗಾಗಿ ಹೋಗ್ತಾ ಇದೆ. ಜ್ಞಾನ ಪ್ರಕಾಶದಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ, ಜ್ಞಾನ ಪ್ರಕಾಶದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಆದ್ರಿಂದ ಈ ಜ್ಞಾನ ಪ್ರಕಾಶ ಯಾರಿಗೆ ಬೇಕು ಅಂದ್ರೆ, ಅರುಹನ್ನು ತಿಳುವಳಿಕೆಯನ್ನು ತಿಳಿಸುವ ಈ ಕಾರ್ಯ ಯಾವುದು? ಜ್ಞಾನ ಪ್ರಕಾಶ. ಅನೇಕರಿಗೆ ಜ್ಞಾನ ಇಲ್ಲ, ಇದ್ರೂ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಅನೇಕ ಸಾರಿ ಗೊತ್ತಾಗೋದಿಲ್ಲ. ಅನೇಕ ಸಾರಿ ಅನೇಕರಲ್ಲಿ ದೇವರು ಕೊಟ್ಟಿರುವಂತ ಜ್ಞಾನವನ್ನ ಅದನ್ನು ಯಾವ ರೀತಿ ಬೆಳಕಲ್ಲಿ ತರಬೇಕು, ಯಾವ ರೀತಿ ಅದನ್ನ ತನ್ನಲ್ಲಿ ಪ್ರಕಾಶಿಸ್ಕೊಳ್ಬೇಕು, ಆ ಜ್ಞಾನವನ್ನು ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಮ್ಮನ್ನು ಮುನ್ನಡೆಸ್ತಾನೆ ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಅನೇಕರಿಗೆ ಇವೊಂದು ವಿಷಯ ಗೊತ್ತಿಲ್ಲ. ಆದ್ರಿಂದ ಈ ಜ್ಞಾನ ಪ್ರಕಾಶ ಅನೇಕರು ಎಲ್ಲರಿಗೂ ಅವಶ್ಯಕತೆ ಇದೆ. ಯಾರಿಗೆ ಅವಶ್ಯಕತೆ ಇದೆ? ಈ ಜ್ಞಾನ ಪ್ರಕಾಶ ಯಾರಿಗೆ ಅವಶ್ಯಕತೆ ಇದೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಯಹೂದಿಗಳಿಗೆ ಅವಶ್ಯಕತೆ ಇತ್ತು. ಅವರು ಈಗಲೂ ಯೇಸು ಕ್ರಿಸ್ತನ ಅವ್ರು ಏನ್ ಮಾಡ್ತಾರೆ? ನಂಬ್ತಾ ಇಲ್ಲ. ತಂದೆಯಾದ ದೇವರು ಒಬ್ಬರನ್ನೇ ಅವರು ನಂಬ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಯೆಶಾಯನ ಗ್ರಂಥದಲ್ಲಿ ನೋಡುವಾಗ 6ನೇ ಅಧ್ಯಾಯದಲ್ಲಿ 9-10 ವಚನಗಳಲ್ಲಿ ನಾವು ನೋಡುವಾಗ, ಯೆಶಾಯನ ಗ್ರಂಥ 6ನೇ ಅಧ್ಯಾಯ 9-10 ವಚನಗಳಲ್ಲಿ ಏನು ಬರೆಯಿದೆ ಅಂದ್ರೆ, ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಂಡರೂ ಗ್ರಹಿಸಬಾರದು ಎಂದು ತಿಳಿಸಿ, ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಲ್ಲಿ ಗ್ರಹಿಸಿ ನನ್ನ ಆ ಕಡೆಗೆ ತಿರುಗಿಕೊಂಡು
ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಪ್ಪೇರಿಸಿ ಕಿವಿಯನ್ನು ಮಂದ ಮಾಡಿ ಕಣ್ಣಿಗೆ ಅಂಟು ಬಳಿ ಎಂದು ನನಗೆ ಹೇಳಿದನು. ಅಂದ್ರೆ ಪ್ರವಾದಿಯಾದ ಯೆಶಾಯನು ಇವು ಮಾತುಗಳು ಹೇಳ್ತಾ ಇದೆ. ಯಾಕಂದ್ರೆ ಈ ಜನರು, ಯಹೂದಿ ಜನರು ಏನಂದ್ರೆ ಅವ್ರನ್ನ ಎಷ್ಟು ಕ್ಷಮಿಸಿದ್ರು, ಎಷ್ಟು ಅವ್ರನ್ನ ಸರತಿದ್ದಿದ್ರು, ಎಷ್ಟು ಜ್ಞಾನದಲ್ಲಿ ಬೆಳೆಸಿದ್ರು, ಅವ್ರ ದಾರಿ ತಪ್ಪಿ ಹೋಗ್ತಾ ಇದ್ರು. ಲೋಕಾನುಸಾರವಾಗಿ ಲೋಕದಲ್ಲಿ ವಿಗ್ರಹಾರಾಧನೆಗಳು ಮಾಡಿಕೊಂಡು ಲೋಕ ಇಷ್ಟಾನುಸಾರಗಳಾಗಿ ಅವ್ರೇನ್ ಮಾಡ್ತಾ ಇದ್ರು, ಜೀವಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಹೂದರಿಗೆ ಒಂದು ಜ್ಞಾನ ಗ್ರಹಿಕೆ ಅಂದ್ರೆ ಅಥವಾ ತಿಳುವಳಿಕೆ ಅವ್ರಿಗಿರ್ಲಿಲ್ಲ. ಅದಕ್ಕೆ ಆತನ ಏನ್ ಹೇಳ್ತಾ ಇದ್ದಾನೆ, ನೀವು ಕವಿಯಾರಿ ಕೇಳಿದ್ರು ತಿಳಿಯಬಾರದು, ಕಣ್ಣಾರೆ ಕಂಡರು ಗ್ರಹಿಸಬಾರದು ಎಂದು ತಿಳಿಸಿ, ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬ್ಬೇರಿಸಿ. ಅಂದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇವರ ಮಾತುಗಳು ಎಷ್ಟು ಪ್ರವಾದಿಗಳ ಮೂಲಕ ಎಚ್ಚರಿಸಿದ್ರು, ಬೋಧಿಸಿದ್ರು, ದಾರಿ ತಪ್ಪು ಹೋಗ್ತಾ ಇದ್ರು. ಹಾಗಾಗಿ ಅವರಿಗೆ ಮುಖ್ಯವಾಗಿ ಜ್ಞಾನ ಪ್ರಕಾಶ ಬೇಕು ಎಂಬುದಾಗಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ನೋಡುವಾಗ 11ನೇ ಅಧ್ಯಾಯ 13ರಿಂದ 15 ವಚನಗಳಲ್ಲಿ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 14-15ನೇ ವಚನ, 14-15ನೇ ವಚನ ಕೂಡ ಇದು ಕೂಡ ಹೀಗೆ ಹೇಳ್ತದೆ. ಯೆಶಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ. ಅಂದ್ರೆ ಎಷ್ಟು ಅವ್ರಿಗೆ ಜ್ಞಾನವನ್ನು ಬೋಧಿಸಿದ್ರು, ಅವ್ರು ಕೇಳಿದ್ರು, ಅವ್ರು ತಿಳ್ಕೊಳ್ತಾ ಇರ್ಲಿಲ್ಲ. ಕಣ್ಣಿದ್ದು ನೋಡಿದ್ರು ಕಾಣುವುದೇ ಇಲ್ಲ. ಕಣ್ಣಿಂದ ನೋಡ್ತಾ ಇದ್ರು, ಕಾಣ್ತಾ ಇದ್ರು, ಆದ್ರೆ ಅವರು ಗ್ರಹಣೆ ಮಾಡ್ತಾ ಇರ್ಲಿಲ್ಲ, ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಈ ಜನರ ಹೃದಯ ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಅಂದ್ರೆ ದೇವರು ಕೊಡುವಂತ ಆಶೀರ್ವಾದಗಳು ಅವ್ರೇನ್ ಮಾಡ್ತಾ ಇದ್ರು, ಹೊಂದಿಕೊಳ್ಳಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಅನೇಕ ಸಾರಿ ದೇವರಿಂದ ದೂರ ಹೋಗ್ತಾ ಇದ್ರು. ಈ ಇಸ್ರಾಯೇಲರು, ಈ ಯಹೂದಿ ಜನಗಳದ ಕಥೆ ಏನಂದ್ರೆ, ನಾವು ಹಳೆ ಒಡಂಬಡಿಕೆ ಪೂರ್ತಿ ನೋಡುವಾಗ ಅವ್ರ ಘೋರವಾದ ಕಷ್ಟ ಬಂದಾಗ, ಶ್ರಮೆಗಳು ಬಂದಾಗ ದೇವರನ್ನು ಮರೆ ಇಡ್ತಾ ಇದ್ರು, ದೇವರನ್ನು ಕೂಗ್ತಾ ಇದ್ರು. ಅಯ್ಯೋ ದೇವರೇ, ನಮ್ಗೆ ಸಹಾಯ ಮಾಡು, ನಾವು ತಪ್ಪಿ ಹೋಗಿದ್ದೇವೆ, ನಾವು ಶಾಪದಲ್ಲಿ ಬಿದ್ದು ಹೋಗಿದ್ವಿ, ಪಾಪದಲ್ಲಿ ಬಿದ್ದು ಹೋಗಿದ್ವಿ, ನಮ್ಮನ್ನ ಈ ಒಂದು ಯಾತನೆಯಲ್ಲಿ ಬಿದ್ದಿದ್ದೀವಿ, ಇದರಿಂದ ತಪ್ಪಿಸೋತ ದೇವ್ರ ಮರೆ ಇಡ್ತಾ ಇದ್ರು. ದೇವ್ರ ಕನಿಕರ ಪಟ್ಟು ಏನ್ ಮಾಡ್ತಾ ಇದ್ದ, ಅವ್ರು ರಕ್ಷಿಸ್ತಾ ಇದ್ದ. ಉದಾಹರಣೆಗೆ ನಾವು ನೋಡುವಾಗ ಮೋಶೆ ಇಸ್ರಾಯೇಲ್ ಕರ್ಕೊಂಡು ಬರ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಎಂಬುದಾಗಿ, ಎಷ್ಟು ಅಲ್ಲಿ ದೇವ್ರ ಮುಖಾಂತರ ಅನೇಕ ಕಾರ್ಯಗಳು ಮಾಡಿದ್ರು. ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಬಂದು ದೇವರ ಒಂದು ಕರಿವಿಕೆ ಮುಖಾಂತರ ಮೋಶೆ ಆ ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಸ್ವಲ್ಪ ಕಾಲ ದೇವರೊಟ್ಟಿಗೆ ಅವತ್ತನ್ನು ಕಳೀಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಯಹೂದಿಗಳೆಲ್ಲ ಏನ್ ಮಾಡ್ತಾರೆ, ಆರೋನ್ ಮೇಲೆ ತಿರುಗಿ ಬಿಡ್ತಾರೆ. ನಮ್ಮ ಕರ್ಕೊಂಡು ಬಂದ ನಾಯಕ ನಿಲ್ಲೋದನು ಏನಾದನು ನಮ್ಗೆ ಗೊತ್ತಿಲ್ಲ, ನಮ್ಮ ಮುನ್ನಡೆಸುವಂತ ದೇವ್ರು ನಮಗಿಲ್ಲ, ನಮ್ಗೆ ದೇವ್ರು ಮಾಡಿಕೊಡು ಅಂತ ಆರೋನ್ ಪೀಡಿಸುವಾಗ ಆರೋನ್ ಏನೇನ್ ಮಾಡ್ತಾರೆ, ಅವ್ರಿಗೆ ಭಯಪಟ್ಟು ಅವರಲ್ಲಿರುವಂತ ಎಲ್ಲ ಮೂಗುನತ್ತುಗಳು, ಮರುಗಳು, ಕೆಲವು ಸಣ್ಣ ಸಣ್ಣ ವಸ್ತುಗಳೆಲ್ಲ ತಗೊಂಡು ಬೆಂಕಿಯಲ್ಲಿ ಹಾಕುವಾಗ ಅದೊಂದು ಬಸ್ಸನ ರೂಪ ಬಂದ್ಬಿಡ್ತದೆ. ಇದೇ ನಿಮ್ಮನ್ನು ನಡೆಸಿದ ದೇವರು ಅಂತ ಹೇಳುವಾಗ ಅವರು ಆ ಬಸವನಿಗೆ ಪೂಜೆ ಮಾಡಿ, ಆರಾಧನೆ ಮಾಡಿ, ಆ ಜಾತ್ರೆಗಳು ಮಾಡಿ, ಎಲ್ಲ ಪಶುಗಳು ಕೊಯ್ದು ಅಲ್ಲಿ ಕುಡಿಯುತ್ತಾ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ. ಅಂದ್ರೆ ತಾಳ್ಮೆ ಇಲ್ಲದಂತ ಜನರಾಗಿದ್ರು, ದೇವರು ಎಷ್ಟು ಸಾರಿ ಅವ್ರನ್ನ ಸರಿಪಡಿಸಿದ್ರು ತಪ್ಪಿ ಹೋಗ್ತಾ ಇದ್ರು. ಅದಕ್ಕೆ ಈ ಜನರು ಏನ್ ಮಾಡಿದ್ದಾರೆ, ಕಣ್ಣಿದ್ದು ನೋಡಿದರು ಕಾಣೋದು ಇಲ್ಲ, ಇವ್ರ ಕಿವಿದ್ದು ಕೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ, ಇವರು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾ ಇತ್ತು. ಹಾಗಾಗಿ ಪ್ರೇರೆ ಅಂತ ಮನುಷ್ಯರಿಗೆ
ಜ್ಞಾನ ಏನು ಬೇಕಾಗಿತ್ತು? ಜ್ಞಾನ ಬೇಕಾಗಿತ್ತು ಅಂತ ಹೇಳ್ತಾರೆ. ಇನ್ನು ನಾವು ನೋಡುವಾಗ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 11ನೇ ಅಧ್ಯಾಯದಲ್ಲಿ, ರೋಮಾಪುರದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ 13ರಿಂದ 15 ವಚನಗಳಲ್ಲಿ ನೋಡುವಾಗ, 13ರಿಂದ 15 ವಚನಗಳಲ್ಲಿ ಏನ್ ಹೇಳ್ತದೆ? ಅನ್ಯ ಜನರಾಗಿರುವ ನಿಮ್ಮ ಸಂಗಡ ಮಾತಾಡುತ್ತೇನೆ, ನಾನು ಅನ್ಯ ಜನರಿಗೆ ಅಪೊಸ್ತಲನಾಗಿ ನನ್ನ ಉದ್ಯೋಗವನ್ನು ಗಣ್ಯತೆಗೆ ತರುತ್ತೇನೆ. ಹೀಗೆ ಒಂದು ವೇಳೆ ಸ್ವಜನರಲ್ಲಿ ಉರುಡನ್ನು ಹುಟ್ಟಿಸಿ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆ ಮಾರ್ಗಕ್ಕೆ ತಂದೇನು. ಯಾಕೆಂದರೆ ಇಸ್ರಾಯೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುತ್ತದೆ? ಸತ್ತವರು ಜೀವಿತರಾಗಿ ಎದ್ದು ಬಂದವರಾಗುತ್ತದಲ್ಲವೇ? ಅಂದ್ರೆ ಈ ಅನ್ಯರಿಗೆ ಸುವಾರ್ತೆ ಸಾರ್ತಾ ಇದ್ದಾನೆ ಯಾರು? ಪೌಲನು. ಆದ್ರೆ ಇಸ್ರಾಯೇಲರು ದೇವರು ಆರಿಸ್ಕೊಂಡಂತ ಜನಾಂಗ, ಅವ್ರೇನಾಗ್ತಾ ಇದ್ರು? ದೇವರಿಂದ ದೂರ ಹೋಗ್ತಾ ಇದ್ರು. ಹಾಗಾಗಿ ಅವ್ರನ್ನ ರಕ್ಷಣೆ ಮಾರ್ಗದಲ್ಲಿ ಸಹ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆ ಮಾರ್ಗಕ್ಕೆ ತಂದೇನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ರಿಗೆ ತಿಳುವಳಿಕೆ ಬೋಧಿಸಿ ಅವರಲ್ಲಿ ಕೂಡ ಕೆಲವ್ರನ್ನ ನಾನು ರಕ್ಷಣೆಗೆ ತರಬೇಕಾಗಿದೆ, ಅವ್ರ ಜ್ಞಾನವನ್ನು ತಿಳಿಸಬೇಕಾಗಿದೆ. ಆಗ ಅಂತ ಹೇಳಿ ಅಲ್ಲಿ ಪ್ರಿಯರೇ, ಅಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಪೌಲನು ಏನ್ ಮಾಡ್ತಾ ಇದ್ದಾನೆ? ಸ್ಪಷ್ಟವಾಗಿ ಆತನ ತನಗೆ ತಿಳಿಸ್ಪಡಿಸ್ತಾ ಇದ್ದಾನೆ. ಅಂದ್ರೆ ಯಹೂದಿಗಳು ಕೂಡ ಅವರು ದೇವರಿಂದ ಆರಿಸಲ್ಪಟ್ಟಂತ ಜನ, ದೇವರ ಸ್ವಂತ ಜನರವರು, ದೇವರಿಗೆ ಸ್ವಕೀಯ ಪ್ರಜೆಗಳು. ಆದ್ರೂ ಕೂಡ ಅವರು ದೇವರ ಮಾತು ಮೀರ್ತಾ ಇದ್ರು. ದೇವರ ಮಾತು ಮೀರಿ ಅವ್ರ ಮುಂದೆ ಹೋಗ್ತಾ ಇದ್ರು. ಆ ದೇವರ ಮಾತು ಮೀರಿ ಅವ್ರ ಪಕ್ಕಕ್ಕೆ ಹೋಗ್ತಾ ಇದ್ರು. ತಮ್ಗೆ ಇಷ್ಟಾನುಸಾರವಾಗಿ ಲೋಕಾನುಸಾರವಾಗಿ ಅವರು ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ, ಆ ಪೌಲನು ಹೇಳ್ತಾ ಇದ್ದಾನೆ, ಅವ್ರನ್ನು ಕೂಡ ಜ್ಞಾನದಲ್ಲಿ ತರಬೇಕಾಗಿದೆ, ಅವ್ರು ದೇವ್ರ ಕಡೆ ನಡೆಸಬೇಕಾಗಿದೆ, ಅವ್ರಿಗೆ ತಿಳುವಳಿಕೆ ಹುಟ್ಟಿಸ್ಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಹುರುಡು ಇಲ್ಲ, ಅಂದ್ರೆ ಸರಿಯಾದ ವಿವೇಕ ಅವರಲ್ಲಿ ಇಲ್ಲ ಎಂಬುದಾಗಿ ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಗುರುಡನ್ನು ಹುಟ್ಟಿಸಿ, ಅಂದ್ರೆ ತಿಳುವಳಿಕೆಯನ್ನು ಹುಟ್ಟಿಸಿ, ಸ್ವಜನರಲ್ಲಿ ತಿಳುವಳಿಕೆಯನ್ನು ಹುಟ್ಟಿಸಿ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆ ಮಾರ್ಗಕ್ಕೆ ತಂದೇನು. ಅಂದ್ರೆ ಒಂದು ವೇಳೆ ನಾನು ತರಬಹುದೇನೋ ಅಂತೇಳಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಸ್ರಾಯೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಕ್ಕಲ್ಲವೇ? ಸತ್ತವರು ಅಂದ್ರೆ ಆತ್ಮಿಕವಾಗಿ ಸತ್ತಂತವರು ಮತ್ತೆ ಅವರು ಆತ್ಮಿಕವಾಗಿ ಎದ್ದು ಜೀವಿತರಾಗಿ ಆ ದೇವರಲ್ಲಿ ನೆಲೆಗೊಳ್ತಾರಲ್ವಾ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಅನ್ಯರಿಗೆ ಜ್ಞಾನ ಪ್ರಕಾಶ ಬೇಕಾಗಿದೆ, ಅನ್ಯರಿಗೆ ತಿಳುವಳಿಕೆ ಬೇಕಾಗಿದೆ. ಹಾಗಾಗಿ 1 ಕೊರಿಂಥ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 2 ಕೊರಿಂಥ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಏನ್ ಹೇಳ್ತದೆ? 3ನೇ ಅಧ್ಯಾಯ 14-15ನೇ ವಚನ, 2 ಕೊರಿಂಥ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೆ ಇರುವುದರಿಂದ ಅದೇ ಮುಸ್ತು ಎತ್ತಲ್ಪಡದೆ ಇರುತ್ತದೆ. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ದಿನದವರೆಗೂ ಹಳೆ ಒಡಂಬಡಿಕೆ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸ್ಕು ಎತ್ತಲ್ಪಡದೆ ಇರುತ್ತದೆ. ಅಂದ್ರೆ ಹಳೆ ಒಡಂಬಡಿಕೆ ಆಚಾರಗಳು ಬಹಳ ಕಠಿಣವಾಗಿತ್ತು. ಆದರೆ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಸ್ಥಾಪಿತವಾದ ಮೇಲೆ ಹಳ ಒಡಂಬಡಿಕೆ ಅನೇಕ ಆಚಾರ ವಿಚಾರಗಳನ್ನ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಹೊಸ ಒಡಂಬಡಿಕೆ ಕಾಲಮಿತಿಯಲ್ಲಿ ಜೀವಿಸುವ ಹಾಗೆ ದೇವರು ಮಾಡಿದ್ದಾನೆ. ಹೊಸ ಒಡಂಬಡಿಕೆ ಕಾಲಮಿತಿಯಲ್ಲಿ ಜೀವಿಸಲಿಕ್ಕೆ ಹಳೆಯ ಒಡಂಬಡಿಕೆಯು ಪಾರಾಯಣವಾಗುವಾಗ
ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಅಂದ್ರೆ ಹಳೆಯ ಒಡಂಬಡಿಕೆ ಅನೇಕ ಕಾರ್ಯಗಳು ಅದು ಗತಿಸಿ ಹೋಗ್ತದೆ. ಹಳೆ ಒಡಂಬಡಿಕೆ ಏನಾಗಿತ್ತಂದ್ರೆ ಬೇರೆ ಏನು ಯಜ್ಞ ಹೋಮಗಳು ಮಾಡಬೇಕಾಗಿತ್ತು, ಯಜ್ಞ ವೇದಗಳು ಕಟ್ಟಬೇಕಾಯ್ತು, ಹೋರಿ ಹೋತಗಳನ್ನು ಕಡಿಬೇಕಾಗಿತ್ತು, ಅನೇಕ ಆಚಾರ ವಿಚಾರಗಳು ಮಾಡಬೇಕಾಗಿತ್ತು, ಧಾನ್ಯ ನೈವೇದ್ಯಗಳು ಯಜ್ಞದಲ್ಲಿ ಕೊಡಬೇಕಾಯ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇವ್ಯಾವೂ ಇಲ್ಲ. ಅವೆಲ್ಲ ಅಲಸಿ ಹೋಗಿ ನೇರವಾಗಿ ಯೇಸು ಕ್ರಿಸ್ತನ ಮುಖಾಂತರ ನಾವು ಪ್ರಾರ್ಥನೆ ಮುಖಾಂತರ ಜಯ ಹೊಂದಬಹುದು. ಪ್ರಾರ್ಥನೆ ಮುಖಾಂತರ, ಪಶ್ಚಾತ್ತಾಪ ಪಡುವ ಮುಖಾಂತರ, ಕ್ಷಮಾಪಣೆ ಕೇಳುವುದ ಮುಖಾಂತರ, ತಪ್ಪುಗಳು ಒಪ್ಪಿಕೊಳ್ಳುವುದ ಮುಖಾಂತರ, ಮಾನಸಾಂತರ ಹೊಂದುವುದ ಮುಖಾಂತರ ದೇವರ ಹತ್ರ ಜ್ಞಾನ ಬೇಕನ್ನು ಪಡ್ಕೋಬಹುದು, ದೇವರ ಆಶೀರ್ವಾದ ಪಡ್ಕೋಬಹುದಾಗಿತ್ತು. ಹಾಗಾಗಿ ಅನೇಕರಲ್ಲಿ ಹಳೆ ಒಡಂಬಡಿಕೆ ಮುಸುಕು ಹಾಗೇ ಇದೆ. ಅನ್ಯೂ ಅನೇಕ ಕಡೆ ನಾವು ನೋಡುವಾಗ ಇವತ್ತು ಕೂಡ ಒಂದು ಕುಟುಂಬ, ಎರಡು ಕುಟುಂಬ, ಅವ್ರು ಏನ್ ಹೇಳಿದ್ರು, ನಮ್ಮ ಮಗ ಸತ್ತೋಗಿ 1 ವರ್ಷ ಆಯ್ತು, ವರ್ಷದ ಜ್ಞಾಪಕಾರ್ಥ ಒಂದು ಪೂಜೆಯನ್ನು ಸಲ್ಲಿಸಬೇಕು, ಪೂಜೆ ಮಾಡಕ್ಕಾದು 1 ವರ್ಷದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಹಳೆಯ ಆಚಾರಗಳು ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಒಬ್ಬ ಮನುಷ್ಯನು ಸತ್ತ ಮೇಲೆ ಅವನು ಮಣ್ಣಾಗ್ತಾನೆ, ಅವನ ಆತ್ಮ ಮಾತ್ರ ಚಿರಕಾಲ ನಿದ್ರೆಯಲ್ಲಿರುತ್ತೆ. ಅವನು ದೇವ್ರು ನಂಬಿದ್ರು ನಮ್ಮದೇ ಇದ್ರು ಚಿರಕಾಲ ನಿದ್ರೆಯಲ್ಲಿರ್ತದೆ. ಯೇಸು ಕ್ರಿಸ್ತನ ಬರೋಣದಲ್ಲಿ ಅವನೇನಾಗ್ತಾನೆ, ಎಬ್ಬಿಸಲ್ಪಡ್ತಾನೆ, ನ್ಯಾಯ ತೀರ್ಪುಗೊಳಗಾಗ್ತಾನೆ. ಆದ್ರೆ ಸತ್ತವರಿಗೆ ಕೂದಲು ತೆಗೆಯೋದು, ಇನ್ನು ವರ್ಷದ ಒಂದು ಜ್ಞಾಪಕಾರಕ್ಕೂ ಪೂಜೆಗಳು, ಪುನಸ್ಕಾರಗಳು, ಇವೆಲ್ಲ ಏನಾಗಿದೆ, ಹಳೆಯ ಒಡಂಬಡಿಕೆ ಪದ್ಧತಿಗಳಾಗಿದೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಸತ್ತವನು ನಿಜವಾಗ್ಲೂ ಅವನು ದೇವರ ಸನ್ನಿಧಿಯಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ. ಅವನೊಂದೊಂದು ಸಾರಿ ಮತ್ತೊಂದು ಸಾರಿ ಜೀವಂತನಾಗಿ ಬರ್ತಾನೆ. ಅಂತವನಿಗೆ ಏನು ಪೂಜೆಗಳು ಮಾಡೋದು, ಪುನಸ್ಕಾರ ಮಾಡೋದು, ಅವೆಲ್ಲ ಏನು ಅಗತ್ಯತೆ ಇರಲ್ಲ. ಆದ್ರೆ ಇನ್ನು ಹಳೆಯ ಒಡಂಬಡಿಕೆ, ಹಳೆಯ ಆಚಾರಗಳನ್ನ ಹೊಸ ಒಡಂಬಡಿಕೆ ಕಾಲಮಿತಿಯಲ್ಲಿ ಕೂಡ ಅನೇಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಿನದವರೆಗೂ ಮೋಶೆಯ ಧರ್ಮ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅಂದ್ರೆ ಹಳೆಯ ಒಡಂಬಡಿಕೆ ಆಚಾರಗಳು ನೋಡುವಾಗ, ಪಾರಾಯಣ ಮಾಡುವಾಗ ಹಳೆಯ ಒಡಂಬಡಿಕೆ ಮುಸುಕು ಅವರ ಮೇಲೆ ಇರ್ತದೆ. ಹಾಗಾಗಿ ಈ ಹಳೆಯ ಒಡಂಬಡಿಕೆಯಿಂದ ಆಚೆ ತರುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಅನ್ಯರಾದ ನಮಗೆ ಸುವಾರ್ತೆ ಸಾರಲ್ಪಡುವುದಕ್ಕಾಗಿ ಆತನು ಬಂದಿದ್ದಾನೆ. ನಾವು ಇನ್ನು 1 ಕೊರಿಂಥ 2ನೇ ಅಧ್ಯಾಯದಲ್ಲಿ ನೋಡುವಾಗ, 1 ಕೊರಿಂಥ 2ನೇ ಅಧ್ಯಾಯ 14-15ನೇ ವಚನ. 1 ಕೊರಿಂಥ 2ನೇ ಅಧ್ಯಾಯ 14-15ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅಂದ್ರೆ ಪ್ರಾಕೃತ ಮನುಷ್ಯ ಅಂದ್ರೆ ಈ ಲೋಕದಲ್ಲಿ ಶಾರೀರಿಕವಾಗಿ ಲೋಕಾನುಸಾರವಾಗಿ ಹಣ್ಣಿನಾಗಿ ಜೀವಿಸುವಂತವನು ಏನಾಗಿದ್ದಾನೆ, ದೇವರಾತ್ಮ ವಿಷಯಗಳನ್ನು ಬೇಡ ಅನ್ನುತ್ತಾನೆ. ದೇವರಾತ್ಮನು ಏನ್ ಮಾಡ್ತಾನೆ, ಕೆಲವು ನಿಯಮಗಳನ್ನ, ಕೆಲವು ಕಂಡೀಷನ್ಗಳು ಇಡ್ತಾನೆ. ಏನಂತ, ಕುಡಿಯಬಾರದು ಅಂತ ಹೇಳ್ತಾನೆ, ಆದ್ರೆ ಅವನು ಕುಡಿಬೇಕು. ಮತ್ತು ಇನ್ನೆಲ್ಲೋ ಹೋಗ್ಬಾರ್ದು ಅಂತ ಹೇಳ್ತಾನೆ, ಹೋಗ್ಬೇಕು ಅವನ ಹ್ಯಾಬಿಟ್ಗಳು. ಆಗ ಅಯ್ಯೋ ದೇವ್ರ ಕಂಡುಕೊಂಡ್ರೆ ಎಲೆಡ್ಕ್ ಆಗ್ಬಾರ್ದು, ಬೀಡಿ ಕುಡಿಬಾರ್ದು, ಸಿಗರೇಟ್ ಕುಡಿಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಸಿನಿಮಾಗಳು ನೋಡಬಾರ್ದು. ಅಯ್ಯೋ ತುಂಬಾ ಕಂಡೀಷನ್ ಅಪ್ಪ, ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಬೇಡ ಅಂತ ಅನೇಕರು ಏನ್ ಮಾಡ್ತಾರೆ, ದೇವರಾತ್ಮನ ಕಾರ್ಯಗಳನ್ನ ಅವ್ರು ಏನ್ ಮಾಡ್ತಾ ಇದ್ರೆ ಬೇಡವೆಂತಾರೆ. ಮತ್ತು ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ದೇವರ ಋಷಿಗಳು ಕೆಲವು ಹೇಳಿದ್ರೆ ನಗ್ತಾರೆ. ಅವ್ರು ಏನಾಗ್ತದೆ, ಹುಚ್ಚು ಮಾತಾಗಿ ಅವ್ರಿಗೆ ಕಾಣಿಸಲ್ಪಡ್ತಾ ಇರ್ತದೆ. ಏನು ಮಾತುಗಳಪ್ಪ ನೀವು ಹೇಳೋದು, ಅದೇ ಲೋಕದಲ್ಲಿ ಎಲ್ರು ಮಾಡಿದಾಗ ನಾವು ಮಾಡಬಾರ್ದ, ಎಲ್ರು ತಿಂದಾಗ ನಾವು ತಿನ್ಬಾರ್ದ, ಎಲ್ರು ಕುಡ್ದಾಗ ನಾವು ಕುಡಿಬಾರ್ದ, ಎಲ್ಲರ ರೀತಿಯಲ್ಲಿ ನಾವು ಇರಬಾರ್ದ, ದೇವ್ರು ನಮ್ ಕಣ್ಣಿಗೆ ಕೊಟ್ಟಿರೋದೇನು ನೋಡಕ್ಕಲ್ವಾ? ಸಿನಿಮಾ ನೋಡಿದ್ರೆ ಏನ್ ತಪ್ಪು? ಏನೋ ಅಕಸ್ಮಾತ್ ಕೆಟ್ಟ ಮಾತಾಡಿ ಏನಿದೆ ಅದರಲ್ಲಿ, ಏನ್ ಮುಂದೋಗುತ್ತೆ? ಈ ರೀತಿ ಅನೇಕರು ಏನ್ ದೇವ್ರ ಮಾತುಗಳು ಅವ್ರಿಗೆ ಹುಚ್ಚು ಮಾತುಗಳು ಕಾಡ್ತವೆ. ಯಾಕಂದ್ರೆ ದೇವರು ಕೆಲವು ನಿಬಂಧನೆಗಳು ಇಟ್ಟಿರ್ತಾನೆ, ಕೆಲವು ಆಜ್ಞೆಗಳು ಇಟ್ಟಿರ್ತಾನೆ. ಅದನ್ನು ಫಾಲೋ ಮಾಡೋದಕ್ಕೆ ಅನ್ಯರಿಗೆ ಕಷ್ಟ ಆಗ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿ
ಅವನು ಅವುಗಳನ್ನು ಗ್ರಹಿಸಲಾರನು. ಅಂದರೆ ದೇವರ ಮಕ್ಕಳು ಆತ್ಮ ವಿಚಾರದಲ್ಲಿ ನಾವು ಧ್ಯಾನಿಸ್ತೀವಿ, ಆತ್ಮ ವಿಚಾರದಲ್ಲಿ ನಾವು ಅಭಿವೃದ್ಧಿ ಆಗ್ತೀವಿ, ಪರಲೋಕದ ಒಂದು ಸೌಭಾಗ್ಯವನ್ನು ನಾವು ನೋಡುತ್ತೇವೆ, ಆತ್ಮನ ಮುಖಾಂತರ ನಡೆಸಲ್ಪಡ್ತಾ ಇರ್ತೀವಿ. ಆತ್ಮನ ಮತ್ತು ಏನು ಲೋಕದಲ್ಲಿರುವಂತಹ ಸೈತಾನ ವಿಚಾರಗಳಿಗೂ ತುಂಬಾ ಹೋರಾಟ ಇರ್ತದೆ. ಆತ್ಮನ ಕಾರ್ಯಗಳು ಯಾವಾಗಲೂ ದೇವರಲ್ಲಿ ನಮ್ಮನ್ನು ಬಲಪಡಿಸ್ತಾ ಇರ್ತದೆ, ದೇವರಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇರ್ತದೆ. ಹಾಗಾಗಿ ಅನೇಕರಿಗೆ ಆತ್ಮನ ಕಾರ್ಯಗಳು ಇಷ್ಟವಾಗೋದಿಲ್ಲ. ಮತ್ತು ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವಲ್ಲ. ಅಂದ್ರೆ ದೇವರ ಆತ್ಮನಿಂದ ಯಾರು ನಡೆಸಲ್ಪಡ್ತಾರೋ ದೇವರ ಕಾರ್ಯಗಳನ್ನು ತಿಳ್ಕೊಳ್ತಾ ಇರ್ತಾನೆ, ದೇವರಲ್ಲಿ ಬಲ ಹೊಂದುತ್ತಾ ಇರ್ತಾನೆ, ಆತ್ಮನ ವರಗಳಲ್ಲಿ ಹೊಂದಿಕೊಳ್ತಾ ಇರ್ತಾನೆ, ದೇವರ ಸಾನ್ನಿಧ್ಯಕ್ಕೆ ಹತ್ತಿರವಾಗ್ತಾ ಇರ್ತಾನೆ. ಆದ್ರೆ ಕೆಲವರು ಅವನ್ನ ತಿಳ್ಕೊಳ್ಳಕ್ಕೆ ವಿಚಾರಿಸಿ ತಿಳ್ಕೊಳ್ಳೋದಿಲ್ಲ. ಅವ್ರಿಗೆ ಬೇಕಾಗಿಲ್ಲ ದೇವರ ಮಾತುಗಳು. ಅವ್ರಿಗೆ ಏನ್ ಬೇಕು? ಲೋಕಾನುಸಾರವಾಗಿ ತಿಂದು ಕುಡಿಬೇಕು, ಮಜಾ ಮಾಡಬೇಕು, ಸಂತೋಷ ಪಡ್ಬೇಕು, ಎಂಜಾಯ್ ಮಾಡ್ಬೇಕು. ಅಂದ್ರೆ ಎಷ್ಟು ದಿವಸ ಮಾಡ್ತೀಯ? ಸ್ವಲ್ಪ ದಿವಸ. ಆಮೇಲೆ ನೀನು ಈ ಲೋಕವನ್ನು ಬಿಟ್ರೆ ನರಕಕ್ಕೆ ಹೋಗಿ ನರಕದಲ್ಲಿ ಭಯಂಕರವಾದ ಶಿಕ್ಷೆಗಳು ಅನ್ಬೇಕು. ಅದು ಸತ್ತ ಮೇಲೆ ಯಾರು ಏನಾಗ್ತಾರೋ ಯಾರಿಗ್ ಗೊತ್ತು ಅಂತಾರೆ. ಮುಂದೆ ಏನಾಗುತ್ತೆ ನಮ್ಗೇನ್ ಬೇಕು? ಈ ಲೋಕದಲ್ಲಿರುವಷ್ಟು ಕಾಲ ಸಂತೋಷ. ಅದು ಅನ್ಯರ ಒಂದು ಇಷ್ಟ ಆಗಿರ್ತದೆ. ಆದ್ದರಿಂದ ಅನ್ಯರನ್ನ ದೇವರು ತಿಳಿದವರು ದೇವರ ಕಡೆ ನಡೆಸುವಂಥದ್ದು ದೇವರಿಗೆ ಎಷ್ಟೋ ಇಷ್ಟವಾಗಿರ್ತದೆ. ಮತ್ತು ಅದೇ 3ನೇ ಅಧ್ಯಾಯದಲ್ಲಿ 1-2 ವಚನಗಳಲ್ಲಿ ನಾವು ನೋಡುವಾಗ, 1 ಕೊರಿಂಥ 3ನೇ ಅಧ್ಯಾಯ 1-2 ವಚನಗಳಲ್ಲಿ ಏನ್ ಹೇಳ್ತದೆ? ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಲೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನುವುದಕ್ಕೆ ನಿಮ್ಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಅಂದ್ರೆ ಇನ್ನೂ ಸಣ್ಣ ಮಕ್ಕಳಿಗೆ ಬೋಧನೆ ಮಾಡುವ ರೀತಿಯಲ್ಲಿ ನಾನು ಬೋಧನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಈ ಆತ್ಮನ ಜ್ಞಾನ ಇನ್ನೂ ಬರ್ತಾ ಇಲ್ಲ, ದೇವರ ಜ್ಞಾನ ಇನ್ನೂ ಬರ್ತಾ ಇಲ್ಲ. ದೇವರ ಆತ್ಮನ ನಡೆಸಿಕೊಳ್ಳೋರು ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಲೆಕೂಸುಗಳು ಆಗಿರೋದ್ರಿಂದ, ಅಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಇನ್ನೂ ಎಳೆ ಕೂಸುಗಳಾಗಿದ್ದೀರಿ, ಸಣ್ಣ ಮಕ್ಕಳಾಗೇ ಇದ್ದೀರಿ. ನಿಮ್ಗೆ ಸಣ್ಣ ಮಕ್ಕಳಿಗೇನು ಹಾಲು ಜೀರ್ಣ ಆಗ್ತದೆ, ಅನ್ನ ಜೀರ್ಣ ಆಗೋದಿಲ್ಲ. ಸಣ್ಣ ಮಕ್ಕಳಿಗೆ, ಹಾಲು ಕುಡಿಯುವಂತ ಮಕ್ಕಳಿಗೆ ಹಾಲು ಕುಡಿದ್ರೆ ಮಾತ್ರ ಜೀರ್ಣ ಆಗುತ್ತೆ, ಅನ್ನ ಅವ್ರಿಗೆ ತಿನ್ನಕ್ ಆಗೋದಿಲ್ಲ, ತಿನ್ನೋಕ್ ಬರೋದಿಲ್ಲ ಮತ್ತು ಜೀರ್ಣ ಆಗೋದಿಲ್ಲ. ಅನೇಕ ಕುಟುಂಬಗಳಲ್ಲಿ ಅನೇಕ ದೇವರು ನಂಬಿರುವಂತ ಮಕ್ಕಳು ವರ್ಷಗಟ್ಟಲೆ ಇನ್ನೂ ಎಳೆ ಕುಸುಗಳಾಗಿ ಇದ್ದಾರೆ, ಆತ್ಮಿಕವಾಗಿ ಬೆಳೀತಾ ಇಲ್ಲ, ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ. ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ. ಅವ್ರು ಏನಾಗ್ತಾ ಇದ್ದಾರೆ? ಮೋಸ ಹೋಗ್ತಾ ಇದ್ದಾರೆ, ತಮ್ಮನ್ನು ತಾವು ಮೋಸಗೊಳಿಸ್ಕೊಳ್ತಾ ಇದ್ದಾರೆ. ಸೈತಾನ ವಿಚಾರಗಳಿಗೆ ಒಳಗಾಗಿ, ಸೈತಾನಗಳಿಗೆ ಲೋಕಾನುಸಾರವಾಗಿ ಇನ್ನು ಜೀವಿಸ್ತಾನೆ ಇದ್ದಾರೆ. ಅದಕ್ಕೆ ಅದನ್ನ ಹೇಳ್ತಾ ಇದ್ದೇನೆ. ಏನ್ ಹೇಳ್ತಾ ಇದ್ದೇನೆ? ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅಂದ್ರೆ ಹಾಲಿಗಿಂತ ಅನ್ನ ಸ್ವಲ್ಪ ಗಟ್ಟಿಯಾದ ಪದಾರ್ಥ. ಇನ್ನು ಮುಂದಕ್ಕೆ ನೋಡಿದ್ರೆ ಮಾಂಸ ಇದೆ, ಮಾಂಸ ಇನ್ನೂ ಗಟ್ಟಿಯಾದ ಪದಾರ್ಥ. ಅನ್ನ ತಿನ್ನುವುದಕ್ಕೆ ನಿಮ್ಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ ಅಂತಾನೆ. ಇನ್ನು ದೇವರ ಆತ್ಮನ ಕಾರ್ಯ ತಿಳ್ಕೊಳ್ಳೋದಕ್ಕೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ, ದೇವರ ಬಳಿ ದೇವರಲ್ಲಿ ಇರುವಂತ ಅನೇಕ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅನೇಕರಿಗೆ ಇನ್ನೂ ಗ್ರಹಣೆ ಇಲ್ಲ. ಹಾಗಾಗಿ ಇನ್ನು ಆತನ ಏನ್ ಹೇಳ್ತಾ ಇದ್ದಾರೆ? ಇನ್ನೂ ಅನೇಕರು ಕತ್ತಲಲ್ಲೇ ನೀವು ಸಂಚರಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಎಫೆಸ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ಎಫೆಸ 5ನೇ ಅಧ್ಯಾಯ 11ನೇ ವಚನ ಏನ್ ಹೇಳ್ತದೆ? ಕತ್ತಲಗೆ ಸಂಬಂಧವಾದ ಕೃತ್ಯಗಳಲ್ಲಿ ಯಾವ ಪ್ರಯೋಜನ ಬರಲಾರದು, ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ.
ಅಂದ್ರೆ ಅವುಗಳನ್ನ ನಾವೇನು ಮಾಡಬೇಕು, ಬಯಲಿಗೆ ತಂದು ಖಂಡಿಸಬೇಕು. ಅಂದ್ರೆ ಅನ್ಯರು ಇನ್ನೂ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ಕತ್ತಲು ಅಂದರೆ ಪಾಪದ ಕಾರ್ಯಗಳು. ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣವಾಗಿ ದೇವರನ್ನ ಹತ್ತುಕೊಂಡು ದೇವರ ಮಾರ್ಗದಲ್ಲಿ ಜೀವಿಸ್ತಾ ಇಲ್ಲ. ಪ್ರತಿ ವಾರ ಬೋಧನೆ ಮಾಡ್ತಾ ಇದ್ರು, ಅನೇಕ ಪ್ರತಿ ವಾರ ಸಭೆಗಳು ಬರ್ತಾ ಇಲ್ಲ. ಅಂದ್ರೆ ದೇವರು ವಿಷಯದಲ್ಲಿ ಅವ್ರು ಇನ್ನೂ ದೂರವಾಗಿ ಇದ್ದಾರೆ. ಸ್ವಂತ ಕೆಲಸಗಳು ಹೀಗೇ ಅಂದ್ಕೊಂಡು ತಮ್ಮ ಜೀವಿತವನ್ನು ಹಾಳು ಮಾಡ್ತಾ ಇದ್ದಾರೆ. ತಮ್ಮ ಜೀವಿತವನ್ನ ದೇವರಿಂದ ದೂರ ಮಾಡ್ಕೊಳ್ತಾ ಇದ್ದಾರೆ. ಸ್ವಂತ ಕೆಲಸಗಳು ಯಾವಾಗಲೂ ಇರ್ತಾವೆ. ಆದರೆ ದೇವರ ದಿನ ನೋಡಿ, ಇವಾಗ ಇಷ್ಟು ಟೈಮ್ ಆಗೋಯ್ತು, 12:15 ಆಯಿತು. 12:15 ಮತ್ತೆ ಹಿಂದಕ್ಕೆ ಬರೋದಿಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ. ಕೆಲಸ ಪೆಂಡಿಂಗ್ ಇದ್ರೆ ಬೇಕಾದ್ರೆ ಮಾಡ್ಕೋಬಹುದು. ದೇವರ ವಾಕ್ಯ 1/4 ಭಾಗ ಧ್ಯಾನ ಆಗೋಗಿದೆ, ಅದು ಮತ್ತೆ ರಿಪೀಟ್ ಮಾಡಕ್ಕೆ ಆಗೋದಿಲ್ಲ. ಈ ಸಮಯ ಕೂಡ ಬರೋದಿಲ್ಲ. ಹಾಗಾಗಿ ಏನಾಗಿದೆ ಅಂದ್ರೆ, ದೇವರ ಸಮಯ ದೇವರು ಕೊಟ್ಟು ಬಿಡಬೇಕು. ದೇವರ ಸಮಯ ಯಾರು ದೇವರು ಕೊಡ್ತಾರೋ ಅವರ ಜೀವಿತದಲ್ಲಿ ಅಭಿವೃದ್ಧಿಗಳಾಗೋದಕ್ಕೆ ಅವಕಾಶ ಇದೆ, ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅವಕಾಶ ಇದೆ. ಮೂರನೇದಾಗಿ ನಾವು ನೋಡುವಾಗ ಜ್ಞಾನ ಪ್ರಕಾಶದ ಸಾಧನೆಗಳಾವುವು. ಜ್ಞಾನ ಪ್ರಕಾಶದಿಂದ ಏನು ನಾವು ಸಾಧನೆ ಮಾಡಬಹುದು ಎಂಬುದಾಗಿ ನಾವು ನೋಡುವಾಗ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅಲ್ಲಿ 1ರಿಂದ 11 ವಚನಗಳ ತನಕ ಅನೇಕ ಕಾರ್ಯಗಳಲ್ಲಿ ಪರಿಶುದ್ಧಾತ್ಮನು ಲೋಕಕ್ಕೆ, ಅದರ ಅವಿಶ್ವಾಸಿಗಳಿಗೆ ಅರ್ಹವನ್ನು ಹುಟ್ಟಿಸುವ ವಿಚಾರಗಳಲ್ಲಿ ಬರೆಯಲ್ಪಟ್ಟಿದ್ದಾನೆ. 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ರಿಂದ 11 ವಚನಗಳಲ್ಲಿ ಅನೇಕ ವಿಷಯಗಳು ಅಲ್ಲಿ ನಮ್ಗೆ ತಿಳಿಯಲ್ಪಡಿಸಿದ್ದೆ. ಏನ್ ಬರೆದಿದೆ ಅಂದ್ರೆ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನಂದಿಸುವ ಕಾಲ ಬರುತ್ತದೆ. ಅವನು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿದವರು ಆಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು. ಆ ಕಾಲ ಬಂದಾಗ ಆತನು ನಮಗೆ ಇಂತಿದ್ದನ್ನು ಹೇಳಿದನಲ್ಲ ಎಂದು ನೀವು ನೆನಪಿಗೆ ತರುವಂತ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ನಾನು ನಿಮ್ಮ ಸಂಗಡ ಇದ್ದದ್ರಿಂದ ಮೊದಲು ಇವುಗಳನ್ನು ನಿಮ್ಗೆ ಹೇಳಲಿಲ್ಲ. ಆದರೆ ಈಗ ನಾನು ನನ್ನನ್ನು ಕಳಿಸಿಕೊಟ್ಟ ಆತನ ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತೆ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ಆದರೆ ನಾನು ಈ ಮಾತುಗಳನ್ನು ನಿಮ್ಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕ ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಇವ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹವನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿ ವಿಷಯದಲ್ಲಿಯೂ ಲೋಕಾಧಿಪತಿಗೆ ನ್ಯಾಯ ತೀರ್ಪು ಯಾದದ್ರಿಂದ ನ್ಯಾಯ ತೀರ್ಪು ವಿಷಯದಲ್ಲಿಯೂ ಲೋಕಕ್ಕೆ ಅರ್ಹವನ್ನು ಹುಟ್ಟಿಸುವನು. ಅಂದ್ರೆ ಅರ್ಹನ್ ಅಂದ್ರೆ ತಿಳುವಳಿಕೆಯನ್ನು ಹುಟ್ಟಿಸ್ತಾನೆ. ಅಂದ್ರೆ ಯಾರು? ಪರಿಶುದ್ಧಾತ್ಮ ದೇವರು ಬಂದು ಏನಾಗುತ್ತೆ, ತಿಳುವಳಿಕೆ ಹುಟ್ಟಿಸ್ತಾನೆ. ಪರಿಶುದ್ಧಾತ್ಮನು ಜ್ಞಾನವಂತನಾಗಿ ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ದೇವ್ರನ್ನ ಯಾವ ರೀತಿ ಕಂಡುಕೊಳ್ಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು, ಬೇಕಾದವಳು ಯಾವ ರೀತಿ ನಾವು ಹೊಂದ್ಕೊಳ್ಬೇಕು, ಸಮಸ್ತವು ದೇವರಲ್ಲಿದೆ. ಹಾಗಾಗಿ ನಮಗೆ ಬೇಕಾದ ಎಲ್ಲವನ್ನು ಯೇಸು ಕ್ರಿಸ್ತನ ಮುಖಾಂತರ ಯಾವ ರೀತಿ ಹೊಂದ್ಕೊಳ್ಬೇಕೆಂಬುದಾಗಿ ಎಲ್ಲ ರೀತಿಯ ತಿಳುವಳಿಕೆಯನ್ನ ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಎಲ್ಲ ತಿಳುವಳಿಕೆಯನ್ನು ನಮ್ಗೆ ಕೊಡುವ ಆತನಾಗಿದ್ದಾನೆ. ನಾವು 12ರಿಂದ 15 ವಚನ ನೋಡುವಾಗ ಅಲ್ಲೇ ಸತ್ಯದ ಆತ್ಮನು ಬಂದಾಗ ನಮ್ಮನ್ನು ಏನು ಮಾಡ್ತಾನೆ, ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ಸಕಲ ವಿಧವಾದ ಸತ್ಯಕ್ಕೆ ಅಲ್ಲಿ ಏನ್ ಹೇಳ್ತಾನೆ, ನಾನು ನಿಮ್ಗೆ ಹೇಳ್ಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸತ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ
ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಹಾಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ತಂದೆಗೆ ಇರುವುದಿಲ್ಲ ನನ್ನದೇ, ಆದ್ದರಿಂದ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದನು. ಅಂದ್ರೆ ಯೇಸು ಕ್ರಿಸ್ತನು ಹೋದ ಮೇಲೆ ಪರಿಶುದ್ಧಾತ್ಮನು ಬಂದು, ಪರಿಶುದ್ಧಾತ್ಮನು ನಮ್ಗೆ ಏನೇನು ಬೇಕು, ನಾವು ಯಾವ ರೀತಿ ಜೀವಿಸ್ಬೇಕು, ನಾವು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ದೇವರಿಗೆ ವಿಧೇಯರಾಗಬೇಕು, ಎಲ್ಲ ಹರಹನ್ನ ಹುಟ್ಟಿಸ್ತಾನಂತೆ, ತಿಳುವಳಿಕೆಯನ್ನ ಹುಟ್ಟಿಸ್ತಾನಂತೆ. ಪರಿಶುದ್ಧಾತ್ಮನ ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಪರಿಶುದ್ಧಾತ್ಮನ ನಮ್ಮನ್ನ ದೇವರ ಕಡೆಗೆ ಆತನ ನಡೆಸುವ ಆತನಾಗಿದ್ದಾನೆ, ದೇವರಲ್ಲಿ ಸೇರಿಸುವ ಆತನಾಗಿದ್ದಾನೆ. ಅದನ್ನು ಪ್ರಿಯ ನನ್ನ ಸಹೋದರ ಎಫೆಸ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಎಫೆಸ 4ನೇ ಅಧ್ಯಾಯ 11-12ನೇ ವಚನದಲ್ಲಿ ಏನ್ ಹೇಳುತ್ತದೆ? ಎಫೆಸ 4ನೇ ಅಧ್ಯಾಯ 11-12ನೇ ವಚನ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. 12ನೇ ವಚನದಲ್ಲಿ ನೋಡುವಾಗ, ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹ ಅಭಿವೃದ್ಧಿ ಆಗೋದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಅಂದರೆ ದೇವರು 5 ವಿಧವಾದ ಸೇವಕರನ್ನ ಆರಿಸ್ಕೊಂಡಿದ್ದಾನೆ. ಮೊದಲನೇದಾಗಿ ಅಪೊಸ್ತಲರನ್ನಾಗಿ, ಅವ್ರು ಯಾರು? ಯೇಸು ಕ್ರಿಸ್ತನ 12 ಜನ ಶಿಷ್ಯರು. ಮತ್ತು ಕೆಲವರನ್ನ ಸುವಾರ್ತಿಕರನ್ನಾಗಿ, ಅಂದರೆ ಇವಾಂಜಲಿಸ್ಟ್ ಆಗಿ ಸುವಾರ್ತೆ ಸಾರೋದಷ್ಟೇ ಅವರು. ಸುವಾರ್ತೆ ಸಾರಿ ಯೇಸು ಕ್ರಿಸ್ತ ನಡೆಸಿ ಬೇರೆ ಕಡೆ ಸಭೆಗಳು ನಡೆಸುವಂತವ್ರು. ಕೆಲವರನ್ನ ಸಭಾಪಾಲಕರನ್ನಾಗಿ, ಅಂದ್ರೆ ನನ್ನ ಹಾಗೆ ಸಭೆಯನ್ನ ನಡೆಸಿಕೊಂಡು ಹೋಗುವಂತ ಸಭಾಪಾಲಕರನ್ನಾಗಿ, ಕೆಲವರನ್ನ ಉಪದೇಶಗಳನ್ನಾಗಿಯೂ, ಅಂದ್ರೆ ದೇವರ ವಾಕ್ಯವನ್ನು ಬೋಧಿಸುವಂಥದ್ದು, ತರಬೇತಿ ಮಾಡುವಂಥದ್ದು, ಶಿಷ್ಯರಾಗಿ ಮಾಡುವಂಥದ್ದು, ಈ ರೀತಿಯಾಗಿ ಮಾಡಿ ಎಲ್ಲರನ್ನ ಏನ್ ಮಾಡ್ತಾನೆ? ಕ್ರಿಸ್ತನ ಕೆಲಸ ಮಾಡ್ತಾ ಯೋಗ್ಯ ಸ್ಥಿತಿಗೆ ತರುವ ರೀತಿಯಲ್ಲಿ ದೇವರನ್ನ ಸಭೆಗೋಸ್ಕರವೂ ಕ್ರಿಸ್ತನ ದೇಹ ಅಭಿವೃದ್ಧಿ ಯಾಗೋದಕ್ಕೋಸ್ಕರವೂ ಆತನ ಇವರನ್ನು ಅನುಗ್ರಹಿಸಿದನೆಂಬುದಾಗಿ ಪರಲೋಕಕ್ಕೆ ದೇವ ಜನಾಂಗವನ್ನು ಸಿದ್ಧ ಮಾಡ್ತದೆ. ಜ್ಞಾನ ಪ್ರಕಾಶ ದೇವ ಜನಾಂಗವನ್ನ ಸಭಾ ವಿಷಯದಲ್ಲಿ ಸಿದ್ಧ ಮಾಡುವಂತದ್ದಾಗಿದೆ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 30-31ನೇ ವಚನದಲ್ಲಿ ನಾವು ನೋಡುವಾಗ, ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 30-31ನೇ ವಚನ. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೆ ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟು ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ಇಲ್ಲಿ ಒಬ್ಬ ಕಂಚುಕಿ, ಒಬ್ಬ ರಾಜ್ಯದ ಒಂದು ಅಧಿಪತಿಯಾಗಿರುವಂತ, ಅವರು ಕೇಳ್ಕೆ ಕೆಲಸ ಮಾಡುವಂತ ಒಬ್ಬ ನಪುಂಸಕನು, ಆತನು ಒಂದು ಸ್ಥಾನ ಕಾರ್ಯಕ್ಕೆ ಹೋಗಿ ವಾಪಸ್ ಆಗುವಂತ ಸಮಯದಲ್ಲಿ ಏನಾಗ್ತದೆ? ಬೈಬಲ್ ಓದ್ತಾ ಇರ್ತಾನೆ. ಹಳೆ ಒಡಂಬಡಿಕೆ ಯೆಶಾಯನ ಗ್ರಂಥ ಓದ್ತಾ ಇರ್ತಾನೆ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ ಓದ್ತಾ ಇರ್ತಾನೆ. ಆ ಓದುವಂತ ಸಮಯದಲ್ಲಿ ಅವ್ನಿಗೆ ಓದಕ್ ಮಾತ್ರ ಗೊತ್ತಾಗ್ತಾ ಇದೆ, ಅದರ ಅರ್ಥ ಗೊತ್ತಾಗ್ತಾ ಇಲ್ಲ, ಅದರ ತಿಳುವಳಿಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ಅರ್ಥ ಏನಂದ್ರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದು ಮತ್ತು ನಮಗೋಸ್ಕರ ಆ ಜಜ್ಜಲ್ಪಡೋದು, ನಮ್ಮ ಪಾಪಗಳಿಗಾಗದನ್ನು ಏಟುಗಳು ತಿನ್ನೋದು, ಕೊಡೆಗಳನ್ನು ಒಡಿಸ್ಕೊಳ್ಳೋದು, ಮುಳ್ಳಿನ ಕಿರೀಟ ತಗೊಳ್ಳೋದು ಮತ್ತು
ನಮಗೋಸ್ಕರ ಎಲ್ಲಾ ರೀತಿಯ ಕಾರ್ಯಗಳಾತನು ಮಾಡುವುದು ಆ ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದು ಫಿಲಿಪ್ಪನ್ ಏನ್ ಮಾಡ್ತಾನೆ, ಆ ಕಂಚಿಗೆ ವಿವರಿಸುವಾಗ ತಕ್ಷಣ ಅವನು ಯೇಸು ಕ್ರಿಸ್ತನ ಅರ್ಥಕೊಳ್ತಾನೆ. ತಕ್ಷಣ ಯೇಸು ಕ್ರಿಸ್ತನ ಅರ್ಥಕೊಂಡು ನಾನು ಇವತ್ತೇ ಬ್ಯಾಪ್ಟಿಸಮ್ ಆಗಬೇಕು, ನಾನು ಯೇಸು ಕ್ರಿಸ್ತನ ನಂಬಿದ್ದೀನಿ, ಅಗೋ ಅಲ್ಲಿ ನೀರಿದೆ, ನಾನು ಸಿದ್ಧನಿದ್ದೇನೆ, ನನಗೆ ಬ್ಯಾಪ್ಟಿಸಮ್ ಕೊಡು ಅಂತ ಹೇಳುವಾಗ ಆ ಫಿಲಿಪ್ ಏನ್ ಮಾಡ್ತಾನೆ, ಅವನ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆ ನೀರಿನಲ್ಲಿ ಮುಳುಗಿಸುವಂತ ದೀಕ್ಷಾಸ್ಥಾನ ಕೊಟ್ಟು ಅಲ್ಲಿಂದ ಆತನ ಮಾಯವಾಗಿ ಹೋಗ್ತಾನೆ. ದೇವರಾತ್ಮ ಅವನು ಎತ್ಕೊಂಡು ಹೋಗ್ಬಿಡ್ತದೆ. ಅಲ್ಲಿ ಒಂದು ಆತ್ಮ ರಕ್ಷಣೆ ಆಗ್ತದೆ. ಹಾಗೆ ಜ್ಞಾನ ಪ್ರಕಾಶ ಏನಾಗ್ತದೆ, ದೇವರ ಜ್ಞಾನ ಪ್ರಕಾಶವು ನನ್ನ ನಿಮ್ಮೆಲ್ಲರಲ್ಲಿಯೂ ಉಂಟಾಗುವುದಕ್ಕಾಗಿ ದೇವರಾತ್ಮನ ಸಹಾಯ ಮಾಡ್ತಾನೆ. ಜ್ಞಾನ ಪ್ರಕಾಶ ಇಲ್ಲದೆ, ತಿಳುವಳಿಕೆ ಇಲ್ಲದೆ ಎಷ್ಟೋ ಜನರು ಇನ್ನು ಲೋಕದಲ್ಲಿ ನಶಿಸಿ ಹೋಗ್ತಾ ಇದ್ದಾರೆ, ಮರಣ ಹೊಂದುತ್ತಾ ಇದ್ದಾರೆ. ಮತ್ತು ಅವರೆಲ್ಲ ಏನಾಗ್ತಾರೆ ಅಂದ್ರೆ ನರಕಕ್ಕೆ ಹೋಗ್ಬಿಡ್ತಾರೆ. ಅದರ ದೇವರ ಆಸೆ ಏನಂದ್ರೆ ಒಬ್ಬರು ನರಕಕ್ಕೆ ಹೋಗೋದು ಇಷ್ಟ ಇಲ್ಲ, ಎಲ್ಲರೂ ಪರಲೋಕಕ್ಕೆ ಹೋಗೋದು ದೇವ್ರ ಇಷ್ಟ. ಹಾಗಾಗಿ ಅನೇಕ ವಿಧಗಳಲ್ಲಿ ಸೇವಕರನ್ನ, ವಿಶ್ವಾಸಿಗಳನ್ನ ಸುವಾರ್ತಿಕರಾಗಿ, ಬೋಧಕರಾಗಿ, ಸುವಾರ್ತಿಕರಾಗಿ, ಉಪದೇಶಕರಾಗಿ, ಸಭಾಪಾಲಕರಾಗಿ ನಾನಾ ವಿಧಗಳಲ್ಲಿ ಹಾರಿಸ್ಕೊಂಡು ತನ್ನ ಜನರನ್ನ ಜ್ಞಾನ ಪ್ರಕಾಶದಲ್ಲಿ ಸೇರಿಸಲಿಕ್ಕೆ ಆತನೇನ್ ಮಾಡ್ತಾನೆ, ಪರಿಶುದ್ಧಾತ್ಮನನ್ನು ಈ ಲೋಕಕ್ಕೆ ಬಿಟ್ಟು ಹೋಗಿದ್ದಾನೆ. ಪರಿಶುದ್ಧಾತ್ಮನ ಎಲ್ಲ ರೀತಿಯಲ್ಲಿ ನಮ್ಮನ್ನ ಜ್ಞಾನ ಪ್ರಕಾಶದಲ್ಲಿ ಸೇರಿಸಿ ತಂದೆಯಾದ ದೇವರ ಬಳಿಯಲ್ಲಿ ನಾವು ಯುಗ ಯುಗಾಂತರಗಳು ನಿಲ್ಲಿಸುವ ಹಾಗೆ ಯೇಸು ಕ್ರಿಸ್ತನ ಕಂಡುಕೊಂಡು, ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟು ಪಾಪಕ್ಕೂ ವಿಮೋಚನೆ ಹೊಂದಿಕೊಂಡು ಪರಲೋಕಕ್ಕೆ ಸ್ವಾಸ್ಥ್ಯವಾಗುವುದೇ ಈ ಒಂದು ಜ್ಞಾನ ಪ್ರಕಾಶ ಆಗಿದೆ. ಯಾರ್ಯಾರು ಜ್ಞಾನ ಕಡಿಮೆ ಆಗಿದ್ರೆ ಯಾಕೋಬರು ಬರೀತಾನೆ 1ನೇ ಅಧ್ಯಾಯ 5ನೇ ವಚನ, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ನನ್ನನ್ನು ಕೇಳ್ಕೊಳ್ರಿ, ನಾನು ಹಂಗಿಸದೆ ನನ್ನಲ್ಲಿರುವಂತ ಉದಾರವಾದ ಜ್ಞಾನವನ್ನ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ ನಮ್ಗಾಗಿ. ಹಾಗಾಗಿ ದೇವರು ಜ್ಞಾನವನ್ನು ಕೊಡ್ಲಿಕ್ಕೆ ನಮ್ಗೆ ಸಿದ್ಧರಾಗಿದ್ದಾನೆ. ನಾವೇನ್ ಮಾಡಬೇಕು, ನಮ್ಗೆ ತಿಳಿಯದೇ ಇದ್ದರೆ ದೇವರೇ ನನ್ನ ಜ್ಞಾನವನ್ನು ಕೊಡು, ನನಗೆ ವಿವೇಕವನ್ನು ಕೊಡು, ನಾನು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕೆಂಬುದಾಗಿ ದೇವರನ್ನು ಪ್ರಾರ್ಥನೆ ಮಾಡೋದಾದ್ರೆ ಆತನು ನಮಗೆ ಜ್ಞಾನವನ್ನು ಕೊಟ್ಟು ವಿವೇಕವನ್ನು ಕೊಟ್ಟು ದೇವರ ರಾಜ್ಯಕ್ಕೆ ಸೇರಿಸಲಿಕ್ಕೆ ಆತ ನಮ್ಮನ್ನ ಬಲಪಡಿಸಲಿಕ್ಕಿದ್ದಾನೆ ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗ್ಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾನು ಸ್ತೋತ್ರವನ್ನಪ್ಪ ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇನೆ, ಕೊಂಡಾಡುತ್ತೇನೆ, ಘನಪಡಿಸ್ತೇನೆ, ಮಹಿಮೆ ಪಡ್ತೇನಪ್ಪ. ಅಪ್ಪ, ಈ ಜ್ಞಾನ ಪ್ರಕಾಶ ದೇವರು ಜ್ಞಾನ ಪ್ರಕಾಶದಲ್ಲಿ ಸೇರಿಸುವಂತ ದೇವರಾಗಿದ್ದೇನೆ. ಹೌದು ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಅನೇಕರ ಜ್ಞಾನ ಇಲ್ಲ ಸ್ವಾಮಿ, ತಿಳುವಳಿಕೆ ಇಲ್ಲ ಸ್ವಾಮಿ. ಅಪ್ಪ, ಲೋಕಾನುಸಾರವಾಗಿ ಸೈತಾನ ಜ್ಞಾನ ಹೊಂದಿದವರು ಜೀವಿಸ್ತಾ ಇದ್ದಾರೆ. ಹಾಗಾಗಿ ಸೈತಾನ ಜ್ಞಾನದಿಂದ ಬಿಡಿಸಿ ಪರಿಶುದ್ಧಾತ್ಮ ದೇವರೇ ನಿಮ್ಮಲ್ಲಿರುವಂತ ಜ್ಞಾನವನ್ನು ಕೊಟ್ಟಪ್ಪ, ಜ್ಞಾನ ಪ್ರಕಾಶದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ, ಕ್ರಿಸ್ತನ ಬೆಳಕಿನಲ್ಲಿ ಜೀವಿಸುವ ಹಾಗೆ ದೇವರೇ ನೀನ್ ತಾನೇ ಸಹಾಯ ಮಾಡು. ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಸಹೋದರನಪ್ಪ ಅವ್ರ ಜ್ಞಾನ ಪ್ರಕಾಶದಲ್ಲಿ ಸೇರಿ ಅಪ್ಪ ಪರಲೋಕದ ಸ್ವಾಸ್ಥ್ಯರಾಗುವಂತೆ ದೇವರೇ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ಆಮೆನ್.